ನಮಸ್ಕಾರ. ಮೊದಲೆಲ್ಲ ಜನರು ವೈರಸ್ ಇನ್ಫೆಕ್ಷನ್ ಆಗಿರೋದ್ರಿಂದ ಡಾಕ್ಟರ್ ಹತ್ರ ಹೋಗ್ತಿದ್ರು. ಆದರೆ ಈಗ ಡಯಾಬಿಟೀಸ್, BP, ವೇಟ್ ಗೇನ್ ಆಗಿದೆ ಅಥವಾ ವೇಟ್ ಲಾಸ್ ತುಂಬ ಆಗ್ತಿದೆ, ಥೈರಾಯ್ಡ್ ಸಮಸ್ಯೆ, ಈ ಥರ ಸಮಸ್ಯೆಗಳಿಂದ ಡಾಕ್ಟರ್ ಹತ್ರ ಹೋಗ್ತಾರೆ. ಯಾಕೆ ನಿಮ್ಗೆ ಗೊತ್ತಾಗಿರ್ಬೋದು ನೋಡಿ. ಮ್ಯಾಕ್ಸಿಮಮ್ ನೋಡಿ ನಮ್ಮ ಲೈಫ್ ಸ್ಟೈಲ್ನಿಂದ ಈ ಥರ ಜೆನೆಟಿಕ್ ಕೂಡ ಇದೆ, ಆದರೆ ಕಡಿಮೆ. ಮ್ಯಾಕ್ಸಿಮಮ್ ನಮ್ಮ ಲೈಫ್ ಸ್ಟೈಲ್ನಿಂದ ಇದೆಲ್ಲ ರೋಗ ಬಂದ್ಬಿಡುತ್ತೆ. ಸೊ ಇವತ್ತು ಅದರಲ್ಲೇ ಒಂದು PCOD ಸಮಸ್ಯೆ, ಅದರಿಂದ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತದೆ, ಅದರಿಂದ ಫರ್ಟಿಲಿಟಿಗೆ ಪ್ರಾಬ್ಲಮ್ ಬರುತ್ತೆ. ಸೊ ಈ ಥರ PCOD ಮೇಲೆ ಆಲ್ರೆಡಿ ನಾನು ಈಗ ಒಂದು ವಿಡಿಯೋ ಮಾಡಿದ್ದೀನಿ, ತುಂಬ ದಿನ ಆಯಿತು. ಆದರೆ PCOD ಇಷ್ಟು ದೊಡ್ಡದಿದೆ ಅಲ್ಲ, ಅದನ್ನ ಎಲ್ಲ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತು ಅದ್ರ ಬಗ್ಗೆ ಡಯಟ್, ಅದನ್ನು ಹೇಗೆ ಟ್ರೀಟ್ ಮಾಡೋದು, ಅದ್ರ ಸಮಸ್ಯೆ ಹೇಗೆ, ಅದರ ಲಕ್ಷಣಗಳು, ಆಮೇಲೆ ಅದ್ರ ಏಕಾಗುತ್ತೆ, ಅದನ್ನೆಲ್ಲ ನಾನು ಇವತ್ತು ಡಿಟೇಲ್ ಆಗಿ ವಿಡಿಯೋ ಮಾಡ್ತಿದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ಪ್ರತಿ 5 ಮಹಿಳೆಯರಲ್ಲಿ ಒಬ್ಬರಿಗೆ PCOD ಸಮಸ್ಯೆ ಇದೆ. ಇದು ನಾನು ಹೇಳ್ತಾ ಇಲ್ಲ, ರಿಸರ್ಚ್ ಹೇಳ್ತಾ ಇದೆ. ಓಕೆ. ಆಮೇಲೆ 50% ಜನರಿಗೆ PCOD ಆಗಿರುವ ಮಹಿಳೆಯರಲ್ಲಿ 50% ಮಹಿಳೆಯರಿಗೆ PCOD ಏನಂತಾನೆ ಗೊತ್ತಲ್ಲ. ತುಂಬ ಸಲ PCOD ಆಗಿ ಮತ್ತೆ ಅದು ರಿವರ್ಸ್ ನಾರ್ಮಲ್ ಕೂಡ ಆಗಿರುತ್ತೆ, ಆದರೆ ಗೊತ್ತೂ ಆಗಲ್ಲ. ಸಿಂಪ್ಟಮ್ಸ್ ಕಂಡು ಬರ್ತವೆ, ಆದರೆ ಆ ಸಿಂಪ್ಟಮ್ಸ್, ಆ ಲಕ್ಷಣಗಳು PCODಯಿಂದ ಕಂಡು ಬಂದಿವೆ ಅಂತ ಗೊತ್ತಾಗಲ್ಲ. ತುಂಬ ಸಲ ನಾರ್ಮಲ್ ಆಗುತ್ತೆ. ಓಕೆ. ಆಮೇಲೆ PCOD ಆಗಿರುವ ಮಹಿಳೆಯರಲ್ಲಿ 50% ಮಹಿಳೆಯರಿಗೆ ಡಯಾಬಿಟೀಸ್ ಆಗುತ್ತೆ, ಸಕ್ಕರೆ ರೋಗ ಆಗುತ್ತೆ, ಟೈಪ್ 2 ಡಯಾಬಿಟೀಸ್ ಆಗುತ್ತೆ ತುಂಬ ಜನರಿಗೆ. ಓಕೆ. ಆಮೇಲೆ ಅದರಲ್ಲಿ 2% ಜನರಿಗೆ ಈವನ್ ಕ್ಯಾನ್ಸರ್ ಆಗುವ ರಿಸ್ಕ್ ಕೂಡ ಇದೆ. ಅದರಿಂದ ಇದು ತುಂಬ ಗಂಭೀರ ವಿಷಯ. ಅದರಿಂದ ಇದ್ರ ಕಡೆ ನಾವು ಇಗ್ನೋರ್ ಮಾಡಲೇಬಾರ್ದು. ಆಮೇಲೆ ಅದನ್ನು ನಾವು ಟ್ರೀಟ್ ಮಾಡಲೇಬೇಕು ಅಲ್ವಾ. ಹಾಗಾದರೆ ಟ್ರೀಟ್ ಹೇಗೆ ಮಾಡೋದು? ಯಾಕಂದರೆ ಇದ್ರ ಮೇಲೆ ಪರ್ಟಿಕ್ಯುಲರ್ PCODಗೋಸ್ಕರ ಯಾವುದೇ ರೀತಿಯಂತಹ ಔಷಧಿ ಇಲ್ಲ. ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಲಕ್ಷಣಗಳನ್ನು ನೋಡಿ, ಲಕ್ಷಣಗಳ ಮೇಲೆ ನಮಗೆ ಟ್ಯಾಬ್ಲೆಟ್ ಕೊಡ್ತಾರೆ, ಪಿಲ್ಸ್ ಕೊಡ್ತಾರೆ. ಓಕೆ. ಆದರೆ ಪರ್ಟಿಕ್ಯುಲರ್ PCODಗೋಸ್ಕರ ಇನ್ನೂ ಔಷಧಿ ಬಂದಿಲ್ಲ, ಅದ್ರ ಮೇಲೆ ಇನ್ನೂ ರಿಸರ್ಚ್ ನಡೀತಾವೆ. ಹಾಗಾದರೆ ನಾವು ಇವತ್ತು ಡಯಟ್ ನೋಡೋಣ. PCODಗೋಸ್ಕರ ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಆಮೇಲೆ ಏನೇನು ಮಾಡಬೇಕು ಅನ್ನೋದು ನೋಡೋಣ. ಅದಕ್ಕಿಂತ ಮುಂಚೆ ಅದರ ಲಕ್ಷಣಗಳು ನೋಡೋಣ, ಆಮೇಲೆ ಏಕಾಗುತ್ತೆ ಅನ್ನೋದನ್ನು ಕೂಡ ನೋಡೋಣ. ಓಕೆ. PCOD ಅಥವಾ PCOS, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರಮ್, ಅಥವಾ PCOD, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಎರಡೂ ಒಂದೇ ಇರುತ್ತೆ, ಎರಡು ಅನ್ಬೋದು. ಈಗ PCOD ಆದರೆ ಲಕ್ಷಣಗಳೇನೇನು, ಏನೇನು ಲಕ್ಷಣಗಳು ಕಂಡು ಬರ್ತವೆ ಅಂತ ನೋಡೋಣ. ಓಕೆ. ಎಲ್ಲಕ್ಕಿಂತ ಮೊದಲು ಪೀರಿಯಡ್ಸ್ ಇರ್ರೆಗ್ಯುಲರ್ ಬರ್ತವೆ. ಪೀರಿಯಡ್ಸ್ ಬರೋದಿಲ್ಲ, ಗ್ಯಾಪ್ ಆಗುತ್ತೆ, ಅಥವಾ ತುಂಬ ಫಾಸ್ಟ್ ಬರುತ್ತೆ. ಪ್ರತಿ 15 ದಿನದಲ್ಲಿ ಮತ್ತೆ ಪೀರಿಯಡ್ಸ್ ಬರುತ್ತೆ. ಈ ಥರ ಆಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಸೆಕೆಂಡ್, ಬಾಡಿಯಲ್ಲಿ ಪುರುಷರ ಹಾರ್ಮೋನ್ ಟೆಸ್ಟಾಸ್ಟೆರಾನ್ ಪ್ರಮಾಣ ಹೆಚ್ಚಾಗುತ್ತೆ, ಅದರಿಂದ ಫೇಸ್ ಮೇಲೆ ಕೂದಲು ಬರುತ್ತೆ, ಪಿಂಪಲ್ಸ್ ಬರ್ತವೆ. ಆಮೇಲೆ ನೆಕ್ಸ್ಟು ತಲೆ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ನಿದ್ದೆ, ಕ್ವಾಲಿಟಿ ನಿದ್ದೆ ಅಂತ ಹೇಳ್ತೀವಿ ನೋಡಿ, ಅದು ಬರೋದಿಲ್ಲ. ಮಧ್ಯರಾತ್ರಿಯಲ್ಲಿ ಫಟಾಕ್ ಅಂತ ಎದ್ದು ಕೂಡೋದು, ಭಯ ಪಡೋದು, ಆಮೇಲೆ ಸ್ವೆಟ್ಟಿಂಗ್ ಎಲ್ಲ ಆಗುತ್ತೆ. ಬೆಳಗ್ಗೆ ಎದ್ದ ಮೇಲೆ ಫ್ರೆಶ್ ಫೀಲ್ ಆಗೋದಿಲ್ಲ. ಆಮೇಲೆ ಮಧ್ಯಾಹ್ನ ನಿದ್ದೆ ಬರೋದು, ಎಂಜೈಟಿ, ಮೂಡ್ ಸ್ವಿಂಗ್ಸ್ ಆಗ್ತವೆ. ಓಕೆ. ಅಳಬೇಕು ಅಂತಾನೆ ಅನಿಸುತ್ತೆ, ಈ ಥರ ಎಲ್ಲ ಮೂಡ್ ಸ್ವಿಂಗ್ಸ್ ಆಗ್ತವೆ. ಓಕೆ. ಆಮೇಲೆ ಡಿಪ್ರೆಷನ್ ಕೂಡ ಹೋಗುತ್ತೆ, ತುಂಬ ಜನರು ಡಿಪ್ರೆಷನ್ ಹೋಗುತ್ತೆ, ಥೈರಾಯ್ಡ್ ಸಮಸ್ಯೆ ಆಗುತ್ತೆ. ಈ ಥರ ಬೇರೆ ಬೇರೆ ಕಂಡೀಷನ್ ಲಕ್ಷಣಗಳು ಕಂಡು ಬರ್ತವೆ. ಈಗ ಕಾರಣ ಏನು? PCOD ಆಗೋಕ್ಕೆ ಏನೇನು ಕಾರಣಗಳಿವೆ ಬನ್ರಿ ನೋಡೋಣ. ಎಲ್ಲಕ್ಕಿಂತ ಮೊದಲು ಜೆನೆಟಿಕ್ಸ್ ಅಂತ ಹೇಳ್ತಾರೆ. ಎಸ್, ಅಫ್ಕೋರ್ಸ್ ಜೆನೆಟಿಕ್ಸ್ ಆಗಿರ್ಬೋದು. ಆದರೆ PCOD ಒಂದು ಸಿಚುವೇಶನಲ್ಲಿ ನೋಡಿ, ಅಬ್ಸರ್ವ್ ಮಾಡಿದರೆ ನಮ್ಮ ಅಜ್ಜಿಯವರಿಗೆ ಅಥವಾ ಅವ್ರ ಹಿರಿಯರಿಗೆ ಅವ್ರಿಗೆ PCOD ಇರಲಿಲ್ಲ. ಯಾಕಂದರೆ ಅವರು ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿದ್ರು ಅಲ್ವಾ. ಅದಕ್ಕೋಸ್ಕರ ಇರೋ ಒಂದು ಸಂಭಾವನೆ, ಒಂದು ಚಾನ್ಸ್ ಇರುತ್ತೆ, ಅದು ಪಾಸಿಬಿಲಿಟಿ ಏನಿರುತ್ತೆ ನೋಡಿ, ಅದು ಕಡಿಮೆ ಇರುತ್ತೆ. ಸೊ PCOD ಇದ್ರೂ ಕೂಡ ಅದು ಎಕ್ಸ್ಪ್ರೆಸ್ ಆಗೋದಿಲ್ಲ, ಸಪ್ರೆಸ್ ಆಗಿ ಇರುತ್ತೆ. ಆಮೇಲೆ ಒಂದು ವೇಳೆ ಲೈಫ್ ಸ್ಟೈಲ್ ಚೆನ್ನಾಗಿರಲಿಲ್ಲ ಅಂದರೆ ಅದು ಅಫ್ಕೋರ್ಸ್ ಎಕ್ಸ್ಪ್ರೆಸ್ ಆಗಿಬಿಡತ್ತೆ ಮತ್ತೆ. ಸೊ ಅದಕ್ಕೋಸ್ಕರ ಲೈಫ್ ಸ್ಟೈಲ್ ಮೇಂಟೈನ್ ಆದರೆ ಅದು ಕೂಡ ಸಪ್ರೆಸ್ ಆಗಿರುತ್ತೆ, ಅದನ್ನು ಮೇಂಟೈನ್ ಮಾಡ್ಬೋದು ನಾವು. ಓಕೆ. ಸೆಕೆಂಡ್ ಏನಿದೆ ನೋಡಿ, ಅದು ಬ್ಯಾಡ್ ಹ್ಯಾಬಿಟ್ ಇರೋದು. ನಮಗೆ ಒಂದು ವೇಳೆ ಬ್ಯಾಡ್ ಹ್ಯಾಬಿಟ್ ಇದ್ದರೆ ಕೂಡ PCOD ಆಗ್ಬೋದು. ಆಮೇಲೆ ಸಡನ್ ಆಗಿ ಸಿಟ್ ಮಾಡ್ಕೊಳ್ಳೋದು, ಅಥವಾ ಲೈಫಲ್ಲಿ ತುಂಬ ಟೆನ್ಷನ್ ಇರೋದು, ಸ್ಟ್ರೆಸ್ ಇರೋದು, ಆಮೇಲೆ ನಿದ್ದೆ ಸರಿಯಾಗಿ ಮಾಡೋದಿಲ್ಲ. ನಮ್ಮ ಶರೀರಕ್ಕೆ ಎಷ್ಟು ನಿದ್ದೆ ಬೇಕು, ನಮ್ಮ ವಯಸ್ಸಿನ ಪ್ರಕಾರ, ಏಜ್ ಪ್ರಕಾರ, ಅಥವಾ ನಮ್ಮ ಟೆಂಪ್ರೇಚರ್ ಪ್ರಕಾರ, ನಮ್ಮ ಒಂದು ವಾತಾವರಣದ ಪ್ರಕಾರ ನಮಗೆ ನಿದ್ದೆ ಎಷ್ಟು ಮಾಡಬೇಕು ಅಷ್ಟು ನಾವು ನಿದ್ದೆ ಮಾಡಲಿಲ್ಲ ಅಂದರೂ ಕೂಡ PCOD ಆಗುತ್ತೆ. ಥರ್ಡ್,
ಇನ್ಸುಲಿನ್ ರೆಸಿಸ್ಟೆನ್ಸ್. ಎಸ್, ಇನ್ಸುಲಿನ್ ಏನಪ್ಪಾ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು. ಇನ್ಸುಲಿನ್ ಇದೊಂದು ಎಂಜೈಮ್ ಆಗಿದೆ. ಓಕೆ, ನಮ್ಮ ಬಾಡಿಯಲ್ಲಿ ಪ್ಯಾನ್ಕ್ರಿಯಾ ಅಂತ ಒಂದು ಗ್ರಂಥಿ ಇರುತ್ತೆ. ಆ ಗ್ರಂಥಿಯಲ್ಲಿ ಇನ್ಸುಲಿನ್ ತಯಾರಾಗುತ್ತೆ. ಇನ್ಸುಲಿನ್ ನ ಕೆಲಸ ಏನಪ್ಪಾ ಅಂತಂದ್ರೆ ಇದು ರಕ್ತದಲ್ಲಿರುವ ಗ್ಲೂಕೋಸ್ ಅನ್ನ ನಮ್ಮ ಶರೀರದ ಎಲ್ಲಾ ಜೀವಕೋಶಗಳವರೆಗೂ ಮುಟ್ಟಿಸುವ ಕಾರ್ಯ ಮಾಡುತ್ತೆ. ಓಕೆ, ಎನರ್ಜಿ ಮೇಂಟೈನ್ ಮಾಡೋಕೆ. ಒಂದ್ ವೇಳೆ ನಮ್ಮ ಲೈಫ್ ಸ್ಟೈಲ್ ಸರಿಯಾಗಿರ್ಲಿಲ್ಲಪ್ಪ ಅಂತಂದ್ರೆ, ನಮ್ಮ ಡಯಟ್, ನಮ್ಮ ಆಹಾರ ಸರಿಯಾಗಿ ಇರ್ಲಿಲ್ಲಪ್ಪ ಅಂದ್ರೆ ಈ ಇನ್ಸುಲಿನ್ ಇದೆ ನೋಡಿ, ಇದು ಮೇಂಟೈನ್ ಆಗೋದಿಲ್ಲ. ಹೆಚ್ಚು ಸಿಕ್ರೆಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಕಡಿಮೆ ಸಿಕ್ರೆಟ್ ಆಗೋಕ್ಕೆ ಸ್ಟಾರ್ಟ್. ಯಾವಾಗ ಹೆಚ್ಚಾಗುತ್ತೆ ನೋಡಿ, ಅದು ಬ್ಲಡ್ ಅಲ್ಲೇ ಉಳಿಯುತ್ತೆ. ಅದರಿಂದ ಏನಾಗುತ್ತೆ, ಈ ಓವರಿ ಏನಿರುತ್ತೆ ಅಂಡಾಶಯ, ಆ ಅಂಡಾಶಯಲ್ಲಿ ಸಿಸ್ಟ್ ಗಂಟಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರನೇ ಏನು, PCOD. ಲೇಟೆಸ್ಟ್ ಸ್ಟಡಿ ಹೇಳುತ್ತೆ PCOD ಆಗೋಕೆ ಸತತವಾಗಿ ಬಾಡಿಯಲ್ಲಿ ಇನ್ಫ್ಲಾಮೆಂಟೇಷನ್ ಇರೋದು, ಆಮೇಲೆ ಬಾಡಿ ವೀಕ್ ಆಗಿರೋದು, ಆಮೇಲೆ ಫಿಸಿಕಲ್ ಸ್ಟ್ರೆಸ್, ಮೆಂಟಲ್ ಸ್ಟ್ರೇಟ್, ನಿದ್ದೆ ಸರಿಯಾಗಿರಲ್ಲ, ನಮ್ಮ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿಬಿಟ್ಟಿದೆ, ರಾಂಗ್ ಡಯಟನ್ನು ಫಾಲೋ ಮಾಡೋದು, ರಾಂಗ್ ಲೈಫ್ ಸ್ಟೈಲ್ ಇರೋದು, ಆಮೇಲೆ ನಮ್ಮ ಫುಡ್ಡಲ್ಲಿ ಕೆಮಿಕಲ್ ಇದೆ, ರೈಟ್? ಮತ್ತು ಪ್ಲಾಸ್ಟಿಕ್ ಕೂಡ ನಮ್ಮ ಫುಡ್ಡಲ್ಲಿ ಬಂದುಬಿಟ್ಟಿದೆ. ಡೈಲಿ ನಾವು ಪ್ಲಾಸ್ಟಿಕನ್ನು ಯೂಸ್ ಮಾಡ್ತಾ ಇದ್ದೀವಿ, ಹೌದಾ? ಜೊತೆಗೆ ರೂಮ್ ಫ್ರೆಶ್ನರ್ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಎಷ್ಟೋ ಈಗ ಎಲ್ಲ ಥಿಂಗ್ಸನ್ನು ನಾವು ಕೆಮಿಕಲ್ ಇಲ್ಲದೆ ಬದುಕ್ತಾ ಇಲ್ಲ, ರೈಟ್? ಪ್ರತಿಯೊಂದು ಈಗ ನಾವು ಊರಲ್ಲಿದ್ದರೆ ಓಕೆ, ಆದರೆ ಒಂದು ಸಿಟಿಯಲ್ಲಿದ್ದರೆ, ದೊಡ್ಡ ದೊಡ್ಡ ಸಿಟಿಯಲ್ಲಿ ಆಗಿದ್ರೆ ನಮಗೆ ಒಂದು ಫುಡ್ ಐಟಮ್ ಈ ಥರ ಇರಲ್ಲ ಅದರಲ್ಲಿ ಕೆಮಿಕಲ್ ಇಲ್ಲ ಅಂತ. ಎಲ್ಲ ಐಟಮಲ್ಲಿ ಪ್ರಿಸರ್ವೇಟಿವ್ ಮಾಡೋಗೋಸ್ಕರ ಕೆಮಿಕಲ್ ಇದ್ದೇ ಇರುತ್ತೆ. ಈ ಒಂದು ಫುಡ್ ಲೈಫ್ ಸ್ಟೈಲಿಂದ ಈ ಥರ PCOD ಆಗ್ತಾ ಇದೆ. ಓಕೆ, ಈಗ ಇದನ್ನು ಟ್ರೀಟ್ ಹೇಗೆ ಮಾಡೋದು? ಯಾಕಂದರೆ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್, ಹೌದಾ? ಹಾಗಾದರೆ ಈಗ ಇದನ್ನು ಟ್ರೀಟ್ ಹೇಗೆ ಮಾಡೋದು? ಪರ್ಟಿಕ್ಯುಲರ್ ಆಗಿ PCODಗೆ ಯಾವುದೇ ರೀತಿಯಾದಂತಹ ಪರ್ಟಿಕ್ಯುಲರ್ ಆಗಿ ಮೆಡಿಸಿನ್ ಇಲ್ಲ ಅಥವಾ ಟ್ರೀಟ್ಮೆಂಟ್ ಇಲ್ಲ. ಅದನ್ನು ನಾವು ನಮ್ಮ ಲೈಫ್ ಸ್ಟೈಲ್ನಿಂದಲೇ ಚೇಂಜ್ ಮಾಡ್ಕೋಬೋದು, ಯಾಕಂದರೆ ಅದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಲ್ವಾ? ಓಕೆ, ಈಗ ನಾನು ನಿಮಗೆ ಎಕ್ಸಸೈಸ್ ಮತ್ತು PCODಗೋಸ್ಕರ ಡಯಟ್ ಹೇಳ್ಕೊಡ್ತಿದ್ದೀನಿ. ಪ್ರಾಕ್ಟಿಕಲ್ ಆಗಿದೆ, ಇಂಡಿಯನ್ ಡಯಟ್ ಪ್ಲ್ಯಾನ್ ಆಗಿದೆ. ಈ ಆಹಾರ ಪದ್ಧತಿಯನ್ನು ನೀವು ಸರಿಯಾಗಿ ಬಳಸಿದ್ರೆ ನಿಮ್ಮ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಆಗಿರುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂಪ್ರೂವ್ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಇನ್ಫ್ಲಾಮೆಂಟೇಷನ್ ಕಡಿಮೆ ಆಗುತ್ತೆ, ಆಮೇಲೆ ಎಲ್ಲ ಸಿಮ್ಟಮ್ಸ್ ಕೂಡ ಮಾಯ ಆಗ್ತವೆ. ಆ್ಯಂಡ್ ಅಫ್ಕೋರ್ಸ್ PCOD ಕೂಡ ಹೋಗುತ್ತೆ. ಇದು ಒಂದು ಪ್ಯೂರ್ ವೆಜಿಟೇರಿಯನ್ ಡಯಟ್ ಆಗಿದೆ. 3 ರಿಂದ 4 ತಿಂಗಳು ನೀವು ಬಿಡದೆ ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ರಿಸಲ್ಟ್ ಗ್ಯಾರಂಟಿ ಸಿಗುತ್ತೆ. ಎಲ್ಲಕ್ಕಿಂತ ಮೊದಲು ಬೆಳಗ್ಗೆ ಎದ್ದು ಕೂಡಲೇ ಮೆಂತೆಕಾಯಿ ನೀರು ಕುಡಿಬೇಕು. ಯಾಕಂದರೆ ಮೆಂತೆಕಾಯಿನಲ್ಲಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತವೆ. ಇವು ಬ್ಲಡ್ ಶುಗರ್ ಲೆವೆಲ್ನ ಮೇಂಟೈನ್ ಮಾಡ್ತವೆ, ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಇಂಪ್ರೂವ್ ಮಾಡ್ತವೆ. ಇದರ ಬದಲಾಗಿ ನೀವು ಆಪ್ಷನಲ್ಲಿ ಕರಿಬೇವಿನ ನೀರು ಕೂಡ ತೊಗೋಬೋದು ಅಥವಾ ಜ್ಯೂಸ್ ಮಾಡ್ಕೊಂಡು ತೊಗೋಬೋದು. ಇನ್ನೊಂದು ಆಪ್ಷನ್ ಇದೆ, ನುಗ್ಗೆಕಾಯಿ ತಪ್ಪಲನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಈಗ ಎಕ್ಸಸೈಸ್, ಜಾಗಿಂಗ್ ಮಾಡಿ, ಸೈಕ್ಲಿಂಗ್ ಮಾಡಿ ಅಥವಾ ವಾಕಿಂಗ್ ಮಾಡಿ, ಆದರೆ ಟೈಟ್ ಬಟ್ಟೆ ಯೂಸ್ ಮಾಡಬೇಡಿ. ತೆಳುವಾದ ಕಾಟನ್ ಬಟ್ಟೆಯನ್ನು ಯೂಸ್ ಮಾಡಿ. ಬೆಳಗಿನ ಸೂರ್ಯಪ್ರಕಾಶದಲ್ಲಿ ಯೋಗ ಮಾಡಿ. ಯಾಕಂದರೆ PCOD ಆಗಿರೋರಿಗೆ ವಿಟಮಿನ್ ಡಿನ ಕೊರತೆ ಕೂಡ ಇರುತ್ತೆ, ಅದಕ್ಕೆ ಬೆಳಗಿನ ಸೂರ್ಯಪ್ರಕಾಶ ಸಹಾಯ ಮಾಡುತ್ತೆ. ಈಗ ಬ್ರೇಕ್ಫಾಸ್ಟ್ ಸಮಯ. ಬ್ರೇಕ್ಫಾಸ್ಟಲ್ಲಿ ಎಲ್ಲ ತರಕಾರಿಗಳನ್ನು ಬಳಕೆ ಮಾಡಿ, ಗೋಧಿ ಅಥವಾ ಜೋಳ ಅಥವಾ ಸಜ್ಜೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಈ ಥರ ದೋಸೆ ಥರ ಮಾಡಿ. ಆಮೇಲೆ ಇಲ್ಲಿ ಎಣ್ಣೆಯನ್ನು ಯೂಸ್ ಮಾಡಬೇಡಿ. ನಿಮಗೆ ಆಪ್ಷನ್ಗೆ ಒಂದು ಸ್ವಲ್ಪ ನೀವು ತುಪ್ಪನ ಯೂಸ್ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ಗೆ ಇನ್ನೊಂದು ಆಪ್ಷನ್ನು ಅವಲಕ್ಕಿ ಅಥವಾ ಉಪ್ಪಿಟ್ಟು ಕೂಡ ಮಾಡ್ಬೋದು, ಆದರೆ ಡಬಲ್ ತರಕಾರಿಗಳನ್ನು ಯೂಸ್ ಮಾಡಿ. ಈಗ ಬೆಳಗ್ಗೆ 11 ಗಂಟೆಗೆ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳಿ, ಅಥವಾ ಆಪ್ಷನ್ಗೆ ಮಜ್ಜಿಗೆ ತೊಗೋಬೋದು, ಅಥವಾ ಇನ್ನೊಂದು ಆಪ್ಷನ್ ಬೇಕಿದ್ರೆ ಫ್ರೂಟ್ ಅಥವಾ ಫ್ರೂಟ್ ಜ್ಯೂಸ್, ಯಾವುದೇ ಫ್ರೂಟ್ ಜ್ಯೂಸ್ ನೀವು ತೊಗೊಳ್ಬೋದು. ಈಗ ಲಂಚ್ ಟೈಮಲ್ಲಿ 250 ರಿಂದ 300 ಕ್ಯಾಲರಿ ನೀವು ತೊಗೋಬೋದು. ಸ್ಪ್ರೌಟ್ ಸಲಾಡ್ ತೊಗೊಳ್ಳಿ ಅಥವಾ ತರಕಾರಿಗಳ ಸಲಾಡ್ ತೆಗೆದುಕೊಳ್ಳಿ, ಅಥವಾ ಇನ್ನೊಂದು ಆಪ್ಷನ್ ನೀವು ಫ್ರೂಟ್ ಸಲಾಡ್ ಕೂಡ ತೊಗೋಬೋದು. ಈಗ 4 ಗಂಟೆ ಅಥವಾ 5 ಗಂಟೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಹೇಳ್ತೀವ, ಆಗ ನೀವು ಸಾಧಾರಣ ಟೀ ಬದಲಾಗಿ ನೀವು ಗ್ರೀನ್ ಟೀ ತೆಗೆದುಕೊಳ್ಳಿ. ಆಮೇಲೆ ಎಳ್ನೀರು ತೊಗೋಬೋದು, ಅಥವಾ ಇನ್ನೊಂದು ಆಪ್ಷನ್ ಅಂದರೆ ನೀವು ನಿಂಬೆ ಹಣ್ಣಿನ ರಸ ತೊಗೋಬೋದು. ಓಕೆ, ಆಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಶೇಂಗಾ ಕಾಳು ಅಥವಾ ಬಾದಾಮು ಈ ಥರ ನೀವು ತೊಗೋಬೋದು. ಈಗ ಡಿನ್ನರ್ ನೀವು ಮೋಸ್ಟ್ಲಿ 7 ಗಂಟೆ ಒಳಗಡೆ ಮಾಡುವ ಪ್ರಯತ್ನ ಮಾಡಿ. ಡಿನ್ನರಲ್ಲಿ ಕೂಡ 300 ರಿಂದ 400 ಕ್ಯಾಲರಿ ಸಾಕಾಗತ್ತೆ. ಡಿನ್ನರಲ್ಲಿ ನೀವು ಅನ್ನ ಸಾರು ತೊಗೋಬೋದು, ಅಥವಾ ಇನ್ನೊಂದು ಬೆಸ್ಟ್ ಆಪ್ಷನ್ ಅಂದರೆ ಖಿಚಡಿ ತೊಗೋಬೋದು. ಅಥವಾ ನೋಡಿ, ರೈಸ್ ಕೆಟ್ಟದಲ್ಲ, ರೈಸ್ ಮೇಲೆ ಮತ್ತೊಂದು ವಿಡಿಯೋ ಮಾಡೋಣ. ಓಕೆ, ಆಮೇಲೆ ಮನ್ಗೋ ಮುಂಚೆ ಡಿನ್ನರ್ ಆದಮೇಲೆ 30 ನಿಮಿಷ ವಾಕ್ ಮಾಡಿ. ಮತ್ತು ಮಲಗುವಾಗ ದಾಲ್ಚಿನ್ನಿ ಮತ್ತು ನಿಂಬೆ ರಸ ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ಹಾಕಿ ಕುಡೀರಿ.
ದಾಲ್ಚಿನ್ನಿ ಇರುತ್ತಲ್ವಾ, ಅದು PCOD ಆದವರಿಗೆ ತುಂಬ ಒಳ್ಳೆಯದಾಗಿರುತ್ತೆ. ಪ್ಯಾಕ್ಡ್ ಫುಡ್, ಪ್ರೊಸೆಸ್ ಫುಡ್ ಅವಾಯ್ಡ್ ಮಾಡಿ, ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ, ಆಯಿಲನ್ನು ತಗೋಬೇಡಿ, ತುಂಬ ನೀರು ಕುಡೀರಿ, ಪಾಸಿಟಿವ್ ಆಗಿರಿ, ಸರಿಯಾಗಿ ನಿದ್ದೆ ಮಾಡಿ, ಹ್ಯಾಪಿಯಾಗಿರಿ. ಈ PCOD ಸಮಸ್ಯೆ ಬಗ್ಗೆ ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಚೆನ್ನಾಗಿರಿ, ಆರಾಮಾಗಿರಿ. ನಮಸ್ಕಾರ.